ಆರಾಧ್ಯ ಎಜುಕೇಷನ್ನ ಮತ್ತೊಂದು ಸಂಚಿಕೆಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹೊಸದಾಗಿ ಬಂದಂತಹ ನೋಟಿಫಿಕೇಶನ್ ಕುರಿತಾಗಿ ನೋಡೋಣ. ಹಾಗಾದರೆ ನೇರವಾಗಿ ವಿಡಿಯೋದತ್ತ ಹೋಗೋಣ. ಮೊದಲ ಕ್ಯಾಟಗರಿ ನೋಡೋಣ. 2/2021 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮೆಡಿಕಲ್ ಗೈನಕಾಲಜಿ 9 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು DM or DNB ಇನ್ ಮೆಡಿಕಲ್ ಗೈನಕಾಲಜಿ. ಇದು ಇಲ್ಲದಿದ್ದರೆ ಮೆಡಿಸಿನ್, ರೇಡಿಯೋಥೆರಪಿ ಆರ್ ಪೀಡಿಯಾಟ್ರಿಕ್ಸ್ ಇದರಲ್ಲಿ 2 ವರ್ಷದ ಸ್ಪೆಷಲ್ ಟ್ರೈನಿಂಗ್ ಇರಬೇಕು. ಮುಂದಿನ ಕ್ಯಾಟಗರಿ 6 ವೇಕೆನ್ಸಿಗಳಿವೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸರ್ಜಿಕಲ್ ಗೈನಕಾಲಜಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು MCH ಆರ್ DNB ಇನ್ ಸರ್ಜಿಕಲ್ ಗೈನಕಾಲಜಿ. ಮುಂದಕ್ಕೆ 4 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಬಯೋಕೆಮಿಸ್ಟ್ರಿ 2 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು MD ಆರ್ DNB. ಅದೇ ರೀತಿ 3 ವರ್ಷದ ಫಿಸಿಕಲ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಮುಂದಕ್ಕೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇನ್ ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಲಿಮಿಟೆಡ್ 37 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡೋಣ, ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಗಮನಿಸಿ, ಕ್ಯಾಟಗರಿ ಸಂಖ್ಯೆ 6 ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇನ್ ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಲಿಮಿಟೆಡ್ 16 ವೇಕೆನ್ಸಿಗಳಿವೆ. ಟ್ರಾನ್ಸ್ಫರ್ ಕೋಟ ಆಗಿದೆ. ನೋಡೋಣ ಕ್ವಾಲಿಫಿಕೇಷನ್ ಹೇಗಿದೆ ಅಂತ ನೋಡೋಣ. ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 7/2021 ಜೂನಿಯರ್ ಮ್ಯಾನೇಜರ್ ಜನರಲ್ ಇನ್ ಕೇರಳ ಸ್ಟೇಟ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರಾಜುಯೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೆಕೆಂಡ್ ಒನ್ MB. ಮುಂದಿನ ಕ್ಯಾಟಗರಿ ಸಂಖ್ಯೆ 8 ಡೈರಿ ಎಕ್ಸ್ಟೆನ್ಷನ್ ಆಫೀಸರ್ ಇನ್ ಡೈರಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ 6 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ, BSc ಇನ್ ಡೈರಿ ಸೈನ್ಸ್ ಆರ್ BTech ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ 9 ಕ್ಯಾಟಗರಿ ಸಂಖ್ಯೆ 9 ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆರ್ ಯೂನಿಟ್ ಮ್ಯಾನೇಜರ್ ಇನ್ ಕೇರಳ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 18 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ, PG ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಅಕೌಂಟೆಂಟ್ ಆರ್ ಸೀನಿಯರ್ ಅಸಿಸ್ಟೆಂಟ್ ಇನ್ ಕೇರಳ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 11 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು PG ಕೋರ್ಸ್ ಮಾಡಿರಬೇಕು. ಕಾಮರ್ಸ್ನಲ್ಲಿ PG ಕೋರ್ಸ್ ಮಾಡಿರಬೇಕು. ಕ್ಯಾಟಗರಿ ಸಂಖ್ಯೆ ಆರ್ಟಿಸ್ಟ್ ಇನ್ ಮೆಡಿಕಲ್ ಎಜುಕೇಷನ್ 3 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಅದೇ ಥರ ಡಿಪ್ಲೊಮಾ ಇನ್ ಡ್ರಾವಿಂಗ್ ಆ್ಯಂಡ್ ಪೇಂಟಿಂಗ್ ಕೋರ್ಸ್ ಮಾಡಿರಬೇಕು. ಕ್ಯಾಟಗರಿ ಸಂಖ್ಯೆ 12 ಓಕೆನಾ, ಟೈಪಿಸ್ಟ್ ಕ್ಲರ್ಕ್ ಇನ್ ಮೀಟ್ ಪ್ರಾಡಕ್ಟ್ಸ್ ಆಫ್ ಇಂಡಿಯನ್ ಲಿಮಿಟೆಡ್. ಓಕೆ, ಒಂದೇ ಒಂದು ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 13 BCom ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಜೂನಿಯರ್ ಅಕೌಂಟೆಂಟ್ ಗ್ರೇಡ್ 2 ಇನ್ ಕೇರಳ ಸ್ಟೇಟ್ ಬ್ಯಾಂಬೂ ಕಾರ್ಪೊರೇಷನ್ ಲಿಮಿಟೆಡ್ 3 ವೇಕೆನ್ಸಿಗಳಿವೆ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಕ್ಯಾಟಗರಿ ಸಂಖ್ಯೆ 14 ಜೂನಿಯರ್ ಅಸಿಸ್ಟೆಂಟ್ ಇನ್ ಕೇರಳ ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 15 ಇದು ಕೂಡ ಹಾಗೆಯೇ 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾಗಿದೆ. ಪೋಸ್ಟ್ ಏನಂತ ನೋಡೋಣ, ಫಾರ್ಮಸಿಸ್ಟ್ ಗ್ರೇಡ್ 2 ಇನ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆರ್ ಇನ್ಶೂರೆನ್ಸ್ ಮೆಡಿಕಲ್ ಸರ್ವಿಸಸ್ ಆರ್ ಆಯುರ್ವೇದ ಕಾಲೇಜಸ್ ಮಲಪ್ಪುರಂ ಒಂದೇ ಒಂದು ವೇಕೆನ್ಸಿ ಇದೆ. ಮುಂದಕ್ಕೆ ನರ್ಸ್ ಗ್ರೇಡ್ 2 ಇನ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇಡುಕ್ಕಿ, ಮಲಪ್ಪುರಂ, ವಯನಾಡ್ ಈ 3 ಜಿಲ್ಲೆಗಳಿಗೆ ವೇಕೆನ್ಸಿ ಇರುವಂಥದ್ದು. ಇಡುಕ್ಕಿ 1, ವಯನಾಡ್ 4, ಮಲಪ್ಪುರಂ 7 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 17 ಡ್ರೈವರ್ ಗ್ರೇಡ್ 2 ಡ್ರೈವರ್ ಕಮ್ ಆಫೀಸ್ ಅಟೆಂಡೆಂಟ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ 7ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ನಂಬರ್ ಆಫ್ ವೇಕೆನ್ಸೀಸ್ ಮುಂದಕ್ಕೆ ಅದೇ ಪೋಸ್ಟನ್ನು ಗಮನಿಸಿ, ಕ್ಯಾಟಗರಿ ಸಂಖ್ಯೆ 18 ಬೈ ಟ್ರಾನ್ಸ್ಫರ್ ಪೋಸ್ಟ್ ಆಗಿದೆ.
ಅದೇ ಪೋಸ್ಟಿಗೆ ಇರುವಂತಹ ಮತ್ತೊಂದು ಕ್ಯಾಟಗರಿಯನ್ನು ನೋಡೋಣ. 19 ಮುಂದಿನ ಕ್ಯಾಟಗರಿ ಕೂಡ ಅದೇ ಪೋಸ್ಟಿಗೆ ಆಗಿದೆ, ಬೈ ಟ್ರಾನ್ಸ್ಫರ್ ಪೋಸ್ಟ್ ಆಗಿದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 22 ಮೆಡಿಕಲ್ ಆಫೀಸರ್ ಅಂದರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ SC or ST. 3 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎ ಡಿಗ್ರಿ ಇನ್ ಆಯುರ್ವೇದ ಅವಾರ್ಡೆಡ್ ಆರ್ ರೆಕಾಗ್ನೈಸ್ಡ್ ಬೈ ಎನಿ ಆಫ್ ದ ಯೂನಿವರ್ಸಿಟಿ ಇನ್ ಕೇರಳ ಆರ್ ಇಕ್ವಾಲೆಂಟ್ ಕ್ವಾಲಿಫಿಕೇಶನ್. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 23 ವುಮೆನ್ ಸಬ್ ಇನ್ಸ್ಪೆಕ್ಟರ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫ್ರಮ್ ST ಓನ್ಲಿ. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಅಂದರೆ ಗ್ರಾಜುಯೇಷನ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 24 ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ ST ಓನ್ಲಿ. 6 ವ್ಯಾಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 25 ಅಸಿಸ್ಟೆಂಟ್ ಇನ್ ಫಿನಾನ್ಸ್ ಡಿಪಾರ್ಟ್ಮೆಂಟ್. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಕೋರ್ಸ್ ಮಾಡಿರಬೇಕು. ಕೇವಲ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 26 ಟೆಕ್ನಿಕಲ್ ಅಸಿಸ್ಟೆಂಟ್ ಗ್ರೇಡ್ 2 ಇನ್ ಫುಡ್ ಸೇಫ್ಟಿ. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಡಿಪ್ಲೊಮಾ ಇನ್ ಫುಡ್ ಟೆಕ್ನಾಲಜಿ ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ +2 ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ ಡ್ರೈವರ್ ಟ್ರೈನಿ ಇನ್ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವೀಸಸ್. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಡಿಗ್ರಿ ಇನ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರಿಗೆ ಆದ್ಯತೆ. ಕ್ಯಾಟಗರಿ ಸಂಖ್ಯೆ 28 ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಗ್ರೇಡ್ 1 ಇನ್ ಕೇರಳ ಸ್ಟೇಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್. SC or ST ಒಂದು ವ್ಯಾಕೆನ್ಸಿ, ST ಓನ್ಲಿ ಒಂದು ವ್ಯಾಕೆನ್ಸಿ ಇದೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 29 ಅಸಿಸ್ಟೆಂಟ್ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಇನ್ ಇನ್ಶೂರೆನ್ಸ್ ಮೆಡಿಕಲ್ ಸರ್ವೀಸಸ್. ಇವರ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಡಿಗ್ರಿ ಇನ್ ಮಾಡರ್ನ್ ಮೆಡಿಸಿನ್ ಕೋರ್ಸ್ ಮಾಡಿರಬೇಕು. 10th ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಕ್ಯಾಟಗರಿ ಸಂಖ್ಯೆ 30 ಪೊಲೀಸ್ ಕಾನ್ಸ್ಟೇಬಲ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. 5 ವ್ಯಾಕೆನ್ಸಿಗಳಿವೆ. ಮುಸ್ಲಿಂ 5 ವ್ಯಾಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ನೋಡೋಣ. ಡ್ರೈವರ್ ಗ್ರೇಡ್ 2 ಇನ್ ಕೇರಳ ಮುನಿಸಿಪಲ್ ಕಾಮನ್ ಸರ್ವಿಸ್ ಆರ್ ವೇರಿಯಸ್ ಡೆವಲಪ್ಮೆಂಟ್ ಅಥಾರಿಟೀಸ್. ಕ್ಯಾಟಗರಿ ಸಂಖ್ಯೆ 31 SCCC. ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಲಿಟರಸಿ ಇನ್ ಮಲಯಾಳಂ, ತಮಿಳ್ ಆರ್ ಕನ್ನಡ ಇದು ತಿಳಿದಿರಬೇಕು. 10ನೇ ತರಗತಿ ಪಾಸ್ ಆದವರಿಗೆ ಆದ್ಯತೆ. ಕಾಬ್ಲರ್ ಇನ್ ಹೆಲ್ತ್ ಸರ್ವಿಸಸ್ ಕ್ಯಾಟಗರಿ ಸಂಖ್ಯೆ 32. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 33 ಕ್ಲರ್ಕ್ ಗ್ರೇಡ್ 1 ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. SC ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಪರದೆಯಲ್ಲಿ ನೀವು ಗಮನಿಸಬಹುದು. 6ನೇ ತರಗತಿ ಪಾಸ್ ಆದವರಿಗೆ ಆದ್ಯತೆ. ಕ್ಯಾಟಗರಿ ಸಂಖ್ಯೆ 34 ಪಿಯೋನ್ ಆರ್ ವಾಚ್ಮ್ಯಾನ್ ಇನ್ ಕೇರಳ ಸ್ಟೇಟ್ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ ಲಿಮಿಟೆಡ್. 3 ವ್ಯಾಕೆನ್ಸಿಗಳಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 35 ಗಾರ್ಡ್ ಇನ್ ಕೇರಳ ಸ್ಟೇಟ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. NCA ಲ್ಯಾಟಿನ್ ಕಥೋಲಿಕ್ ಆರ್ ಆಂಗ್ಲೋ ಇಂಡಿಯನ್. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 7ನೇ ತರಗತಿ ಪಾಸ್ ಆಗಿರಬೇಕು. 7ನೇ ತರಗತಿ ಪಾಸ್ ಆದವರಿಗೆ ಆದ್ಯತೆ. ಕ್ಯಾಟಗರಿ ಸಂಖ್ಯೆ 36 ಪ್ರೊಜೆಕ್ಷನ್ ಅಸಿಸ್ಟೆಂಟ್ ಇನ್ ಕೇರಳ ಸ್ಟೇಟ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. OBC ಒಂದೇ ಒಂದು ವ್ಯಾಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ಆದ್ಯತೆ. ಕ್ಯಾಟಗರಿ ಸಂಖ್ಯೆ 37 ಸೈನ್ ಆರ್ಟಿಸ್ಟ್ ಇನ್ ಕೇರಳ ಸ್ಟೇಟ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ವಿಶ್ವಕರ್ಮ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಮುಂದಕ್ಕೆ 10ನೇ ತರಗತಿ ಪಾಸ್ ಆದವರಿಗೆ ಕ್ಯಾಟಗರಿ ಸಂಖ್ಯೆ 38 ಹಾಗೂ 39 ಸೈನ್ ಆರ್ಟಿಸ್ಟ್ ಇನ್ ಕೇರಳ ಸ್ಟೇಟ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. 38ರಲ್ಲಿ ಟಿಯವ ಆರ್ ಟಿಯಾ ಆರ್ ಬಿಲ್ಲವ ಒಂದೇ ಒಂದು ವ್ಯಾಕೆನ್ಸಿ ಇದೆ. 39ರಲ್ಲಿ ಲ್ಯಾಟಿನ್ ಕಥೋಲಿಕ್ ಆರ್ ಆಂಗ್ಲೋ ಇಂಡಿಯನ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 40 ಹೈಸ್ಕೂಲ್ ಟೀಚರ್ ಮ್ಯಾಥಮ್ಯಾಟಿಕ್ಸ್ ಇನ್ ತಮಿಳ್ ಮೀಡಿಯಂ.
ಮುಂದಿನ ಕ್ಯಾಟಗರಿ ಸಂಖ್ಯೆ 41. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಫಾರ್ಮಸಿಸ್ಟ್ ಗ್ರೇಡ್ 2 ಇನ್ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಆರ್ ಇನ್ಶೂರೆನ್ಸ್ ಮೆಡಿಕಲ್ ಸರ್ವಿಸಸ್ ಆರ್ ಆಯುರ್ವೇದ ಕಾಲೇಜಸ್. 2 ವೇಕೆನ್ಸಿಗಳಿವೆ. SCCC ಇದರಲ್ಲಿ ಕೋಟಯಂ 1 ವೇಕೆನ್ಸಿ, ಇಡುಕ್ಕಿ 1 ವೇಕೆನ್ಸಿ. ಅದೇ ಪೋಸ್ಟ್ ಇರುವಂತಹ ಮತ್ತೊಂದು ಕ್ಯಾಟಗರಿಯನ್ನು ನೋಡೋಣ. 42 ಕೊಲ್ಲಂ ಜಿಲ್ಲೆಗೆ ಮುಸ್ಲಿಂ 1 ವೇಕೆನ್ಸಿ ಇದೆ. ಮುಂದಕ್ಕೆ ಅದೇ ಪೋಸ್ಟ್ ಆಲಪ್ಪುಳ ಜಿಲ್ಲೆಗೆ SCCC ಕೇವಲ ಒಂದೇ 1 ವೇಕೆನ್ಸಿ ಇದೆ. +2 ಯೋಗ್ಯತೆ ಇರುವವರಿಗೆ ಅಪ್ಲೈ ಮಾಡಬಹುದು. ಕ್ಯಾಟಗರಿ ಸಂಖ್ಯೆ 44 ಹಾಗೂ 45. ಬೀಟ್ ಫಾರೆಸ್ಟ್ ಆಫೀಸರ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. 44ರಲ್ಲಿ ಹಿಂದೂ ನಾಡರ್ ವಯನಾಡ್ ಜಿಲ್ಲೆಗೆ ಕೇವಲ ಒಂದೇ 1 ವೇಕೆನ್ಸಿ. 45ರಲ್ಲಿ ಸೈ UC ನಾಡರ್ ಕಣ್ಣೂರು ಜಿಲ್ಲೆಗೆ 1 ವೇಕೆನ್ಸಿ, ಎರ್ನಾಕುಳಂ ಜಿಲ್ಲೆಗೆ 1 ವೇಕೆನ್ಸಿ. ತಲಾ 1ರಂತೆ 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 46. ಫಾರ್ಮಸಿಸ್ಟ್ ಗ್ರೇಡ್ 2 SCCC ಕಾಸರಗೋಡು ಜಿಲ್ಲೆಗೆ 1 ವೇಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆಗಿರತಕ್ಕದ್ದು. ಮುಂದಿನ ಕ್ಯಾಟಗರಿ ಸಂಖ್ಯೆ 47. ಫಾರ್ಮಸಿಸ್ಟ್ ಗ್ರೇಡ್ 2 SCCC ತ್ರಿಶೂರ್ ಜಿಲ್ಲೆಗೆ ಹಾಗೂ ಪಾಲಕ್ಕಾಡ್ ಜಿಲ್ಲೆಗೆ ತಲಾ 1ರಂತೆ ವೇಕೆನ್ಸಿ ಇದೆ. 10ನೇ ತರಗತಿಯ ಯೋಗ್ಯತೆ. ಕ್ಯಾಟಗರಿ ಸಂಖ್ಯೆ 48. ಕುಕ್ ಇನ್ ಟೂರಿಸಂ ಡಿಪಾರ್ಟ್ಮೆಂಟ್ NCA ಇಡುಕ್ಕಿ ಜಿಲ್ಲೆಗೆ ಮುಸ್ಲಿಂ 1 ವೇಕೆನ್ಸಿ ಇದೆ. ಕೊನೆಯದಾಗಿ 2 ಕ್ಯಾಟಗರಿಗಳು 49 ಹಾಗೂ 50. ಡ್ರೈವರ್ ಇನ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಇಡುಕ್ಕಿ ಜಿಲ್ಲೆಗೆ 2 ಕೂಡ ಇಡುಕ್ಕಿ ಜಿಲ್ಲೆಗೆ. ಕ್ಯಾಟಗರಿ ಸಂಖ್ಯೆ 49ರಲ್ಲಿ ಈರವ ಆರ್ ತೀಯ ಆರ್ ಬಿಲ್ಲವ 1 ವೇಕೆನ್ಸಿ. 50ರಲ್ಲಿ SC 1 ವೇಕೆನ್ಸಿ ಇದೆ. ಇವಿಷ್ಟು PSC ನೋಟಿಫಿಕೇಶನ್ ಕುರಿತಾದಂತಹ ವಿಚಾರ. ಅಪ್ಲೈ ಮಾಡಬೇಕಾದಂತಹ ಕೊನೆಯ ದಿನಾಂಕ ಇದೇ ತಿಂಗಳ 21ನೇ ತಾರೀಕಿನಂದು. ಮುಂದಿನ ದಿವಸ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೇವೆ. ಧನ್ಯವಾದ.